ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಆನಿಯನ್ ಅಂದರೆ ಈ ನೀರುಳ್ಳಿಯನ್ನು ಬಳಸಿ ಒಂದು ರಿಂಗ್ ಪಕೋಡ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಇವಾಗ ಮೊದಲೀಗ ಈ ಆನಿಯನನ್ನು ಕಟ್ ಮಾಡಿಕೊಳ್ಳುವ. ನಾವು ಇವತ್ತು ಮಾಡುವಂಥದ್ದು ಆನಿಯನ್ ರಿಂಗ್ ಪಕೋಡ. ನಾವಿದರಲ್ಲಿ ರೌಂಡ್ ಶೇಪಲ್ಲಿ ನೀರುಳ್ಳಿಯನ್ನು ಕಟ್ ಮಾಡಿಕೊಳ್ಳುವಂಥದ್ದು. ನೋಡಿ, ಈ ರೀತಿಯಾಗಿ ನಾವು ವೃತ್ತಾಕಾರವಾಗಿ ರೌಂಡ್ ಸ್ಲೈಡ್ ಆಗಿ ಕಟ್ ಮಾಡುವಂಥದ್ದು. ತುಂಬ ತೆಳುವಾಗಿ ಕೂಡ ಕಟ್ ಮಾಡೋದು ಬೇಡ. ನೋಡಿ, ಒಂದಿಷ್ಟು ದಪ್ಪ ಇರಲಿ. ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ಆದಷ್ಟು ದೊಡ್ಡ ಸೈಜಿನ ನೀರುಳ್ಳಿಯನ್ನು ಇದಕ್ಕೆ ಆಯ್ಕೆ ಮಾಡಿಕೊಳ್ಳಿ. ಕಟ್ ಮಾಡಿದ ನಂತರ ನಾವಿದನ್ನು ಪದರವಾಗಿ ಈ ರೀತಿಯಾಗಿ ಬಿಡಿಸಿಕೊಳ್ಳಬೇಕು. ನೋಡಿ, ಇವಾಗ ನಾವು ಆನಿಯನ್ ಪಕೋಡಕ್ಕೆ ಬೇಕಾಗಿರುವಂತಹ ಹಿಟ್ಟನ್ನು ಕಲಸಿಕೊಳ್ಳುವ. ನೋಡಿ, ಇಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟಿದೆ. ಇವಾಗ ಇದನ್ನು ಪಾತ್ರೆಗೆ ಹಾಕೊಂಡಿದ್ದೇನೆ. ನೋಡಿ, ಇದರಲ್ಲಿ ಇವಾಗ ಅರ್ಧ ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ ಇದೆ. ಇದಕ್ಕೆ ಕಾರ್ನ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಬಳಸಬಹುದು. ಇನ್ನು ಈ ಹಿಟ್ಟಿಗೆ ನಾವು ಅಗತ್ಯ ಇರುವಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಬೇಕು. ನೋಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಓಮ್ ಕಾಳನ್ನು ತಗೊಂಡಿದ್ದೇನೆ. ನೋಡಿ, ನಾನು ಈಗ 1 ಟೀ ಸ್ಪೂನ್ ಆಗುವಷ್ಟು ಈ ಕೊರಿಯಾಂಡರ್ ಪೌಡರ್ ಹಾಕೊಳ್ತಿದ್ದೇನೆ. ಕೊತ್ತಂಬರಿ ಪುಡಿ ನೋಡಿ, ಸ್ವಲ್ಪ 1/4 ಟೀ ಸ್ಪೂನ್ ಆಗುವಷ್ಟು ಅರಶಿನ, 1 ಟೀ ಸ್ಪೂನ್ ಕೆಂಪು ಮೆಣಸಿನ ಹುಡಿ, ಇವಾಗ ನಾವು ಹಿಟ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ. ಇನ್ನು ನಾವು ಹಿಟ್ಟಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಕಲಸಿಕೊಳ್ಳಬೇಕು. ಒಮ್ಮೆಲೆ ತುಂಬ ನೀರು ಹಾಕಿಲ್ಬೇಡಿ. ನನಗೆ ಇದು ಆನಿಯನ್ಗೆ ಚೆನ್ನಾಗಿ ಕೋಟಿಂಗ್ ಆಗುವ ರೀತಿಯಲ್ಲಿ ಇರಬೇಕು. ನೋಡಿ, ನಮ್ಮ ಹಿಟ್ಟೆಲ್ಲ ಕಲಸಿ ಆಗಿದೆ. ನೋಡಿ, ನಾನು ಸ್ವಲ್ಪ ತಿಕ್ಕಾಗಿ ಹಿಟ್ಟನ್ನು ಕಲಸಿಕೊಂಡಿದ್ದೇನೆ. ಈ ಅದಕ್ಕೆ ಬಂದರೆ ಸಾಕು. ಇವಾಗ ಅದಕ್ಕೆ ಚಿಟಿಕೆ ಸೋಡಾ ಪುಡಿಯನ್ನು ಆ್ಯಡ್ ಮಾಡ್ತಿದ್ದೇನೆ. ನೋಡಿ, ಇವಾಗ ನಾನು ಒಲೆ ಮೇಲೆ ಒಂದು ಮನೆಯಲ್ಲಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಕಿರ್ತಿದ್ದೇನೆ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ನೋಡಿ, ಇವಾಗ ಈ ರೀತಿ ನಾವು ನೀರುಳ್ಳಿಯ ರಿಂಗ್ಗಳನ್ನು ತೆಗೆದುಕೊಳ್ಬೇಕು. ಆನಂತರ ನೋಡಿ, ಈ ರೀತಿಯಾಗಿ ಹಿಟ್ಟಿನಲ್ಲಿ ಮುಳುಗಿಸುವಂಥದ್ದು. ಹಿಟ್ಟಿನಲ್ಲಿ ಮುಳುಗಿಸಿದ ನಂತರ ನೋಡಿ, ನಾನು ಈ ರೀತಿ ಇಲ್ಲಿ ಬಾಂಬೆ ರವೆ ತಗೊಂಡಿದ್ದೇನೆ. ಈ ಬಾಂಬೆ ರವೆಯಲ್ಲಿ ನೋಡಿ ಈ ರೀತಿಯಾಗಿ ರಿಂಗನ್ನು ಹಾಕಿಕೊಂಡು ನಂತರ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವಂಥದ್ದು. ಇದೇ ರೀತಿ ಎಲ್ಲವನ್ನು ನಾವು ಎಣ್ಣೆಯಲ್ಲಿ ಹಾಕಿಲ್ಬೇಕು. ನೋಡಿ, ಹಿಟ್ಟಲ್ಲಿ ಮುಳುಗಿಸುವುದು. ಆನಂತರ ಈ ರೀತಿ ಬಾಂಬೆ ರವೆಗೆ ಹಾಕಿಕೊಳ್ಳುವುದು. ನಂತರ ಎಣ್ಣೆಯಲ್ಲಿ ಫ್ರೈ ಮಾಡುವಂಥದ್ದು. ನೋಡಿ, 1-2 ನಿಮಿಷ ಫ್ರೈ ಆದ ನಂತರ ಈ ರೀತಿಯಾಗಿ ನಾವು ತಿರುವಿ ಹಾಕಿಕೊಂಡ್ರೆ ಆಯ್ತದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ
ಫ್ರೈ ಮಾಡಿಕೊಳ್ಬೇಕು. ನೋಡಿ ಇವಾಗ ನಮ್ಮ ಆನಿಯನ್ ರಿಂಗ್ ಪಕೋಡ ಫ್ರೈ ಆಗಿದೆ. ಇವಾಗ ಎಣ್ಣೆಯಿಂದ ತೆಗೆಯುವ. ನೋಡಿ ನಮ್ಮ ಆನಿಯನ್ ರಿಂಗ್ ಪಕೋಡ ತಯಾರಾಗಿದೆ. ಸಂಜೆಯ ಬಿಸಿ ಬಿಸಿ ಚಹಾದ ಜೊತೆಗೆಲ್ಲ ಇದು ಬೆಸ್ಟ್ ಆಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ. ನೋಡಿ ನಮ್ಮ ಆನಿಯನ್ ರಿಂಗ್ ಪಕೋಡ ತಯಾರಾಗಿದೆ. ನೋಡಿ ಈ ಟೊಮೆಟೊ ಕೆಚಾಪ್ ಜೊತೆಗೆ ಎಲ್ಲ ಮುಳುಗಿಸಿ ತಿಂದರೆ ಭಾರಿನೂ ಟೇಸ್ಟ್ ಆಗಿರ್ತದೆ. ಸೂಪರ್. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಈ ನೀರುಳ್ಳಿಯನ್ನು ಬಳಸಿಕೊಂಡು ಒಂದು ರಿಂಗ್ ಪಕೋಡ ರೆಸಿಪಿಯನ್ನು ತಯಾರಿಸ್ಬೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯದ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.